ಈ ದೇಶದ ಜಾತಿ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟುಕೊಡ್ತಕ್ಕಂಥ ಕೆಲವೊಂದಿಷ್ಟು ಜನ ಅಂಬೇಡ್ಕರ್ಗೆ ಅವಮಾನಿಸ್ತಾರೆ, ಅಂಬೇಡ್ಕರ್ಗೆ ಶಿಕ್ಷೆ ಕೊಡ್ತಾರೆ, ಹಿಂಸಿಸ್ತಾರೆ. ಅವುಗಳನ್ನೇ ಸವಾಲನ್ನಾಗಿ ಸ್ವೀಕರಿಸಿ ಅವ್ರು ಓದ್ತಾರೆ. ಅವ್ರು ಓದು ಎಂತದ್ದಾಗಿತ್ತು ಅಂದ್ರೆ ಈ ಭಾರತ ದೇಶಕ್ಕೆ ಸಂವಿಧಾನ ಬರೆಯುವಂಥದ್ದು. ಅವರ ಶಿಕ್ಷಣ ಎಂತದ್ದಾಗಿತ್ತು ಅಂದ್ರೆ ಅವರು ತೀರಿಕೊಂಡಾಗ ಜಗತ್ತಿನ 193 ರಾಷ್ಟ್ರಗಳು ಅವರ ರಾಷ್ಟ್ರಧ್ವಜವನ್ನ ಕೆಳಗಡೆ ಇಳಿಸಿ ಅವರಿಗೆ ಸಲಾಂ ಹೊಡಿತಾರಂದ್ರೆ ಆ ವ್ಯಕ್ತಿಯ ಶಿಕ್ಷಣದ ತಾಕತ್ತು ಎಂತದ್ದು ಅಂತಕ್ಕಂಥದ್ದನ್ನ ದೇಶದ ಜಾತಿ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟುಕೊಡ್ತಕ್ಕಂಥ ಕೆಲವೊಂದಿಷ್ಟು ಜನ ಅಂಬೇಡ್ಕರ್ಗೆ ಅವಮಾನಿಸ್ತಾರೆ, ಅಂಬೇಡ್ಕರ್ಗೆ ಶಿಕ್ಷೆ ಕೊಡ್ತಾರೆ, ಹಿಂಸಿಸ್ತಾರೆ. ಅವುಗಳನ್ನೇ ಸವಾಲನ್ನಾಗಿ ದಮನಿತಾ ಸೇನಾ ಸಮಿತಿಯ ರಾಜ್ಯ ಸಮಿತಿ ಸಾಮಾಜಿಕ ಸಮಾನತೆಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಪವಿತ್ರಾ ಜೀರವರು ಇಂದು ಡಾಕ್ಟರ್ BR ಅಂಬೇಡ್ಕರ್ ಕಾಲೋನಿಗೆ ಖುದ್ದು ಭೇಟಿ ನೀಡಿ ಅಲ್ಲಿನ ಮೂಲಭೂತ ಸಮಸ್ಯೆಗಳು ಹಾಗೂ ಅಲ್ಲಿನ ಜನ ಅನುಭವಿಸುತ್ತಿರುವ ಕಷ್ಟಗಳನ್ನ ಆಲಿಸಿ ಕೂಡಲೇ ಈ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆಗಳನ್ನ ಬಗೆಹರಿಸುತ್ತವೆ. ಒಂದು ವೇಳೆ ಸರ್ಕಾರ ಈ ಸಮಸ್ಯೆಗಳನ್ನ ಬಗೆಹರಿಸದೆ ಹೋದಲ್ಲಿ ಮುಂಬರುವ ದಿನಗಳಲ್ಲಿ ಈ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಿ ಹೋರಾಟ ಮಾಡಿ ನಿದ್ದೆಗೆ ಜಾರಿರುವ ಸರ್ಕಾರದ ಕಣ್ಣು ತೆರೆಸಿ ನಿಮಗೆ ನ್ಯಾಯ ಒದಗಿಸುತ್ತೇವೆ ಎನ್ನುವ ಭರವಸೆ ನೀಡುವ ಮೂಲಕ ಪವಿತ್ರಾ ಜೀರವರು ನಿಜವಾದ ಜನಪರ ಹೋರಾಟಗಾರ್ತಿ ಅಂತ ಜನಪರ ಸರಿ ಎನಿಸಿಕೊಂಡಿದ್ದಾರೆ. ನಮಗೆ ಎಷ್ಟು ಪರ್ಸೆಂಟ್ ರಿಸರ್ವೇಶನ್ ಐತೋ ಅಷ್ಟು ಪರ್ಸೆಂಟ್ ನಮ್ಮ ಅನುದಾನ ಬರ್ತದಲ್ಲ ಬಜೆಟ್ ಅಲ್ಲಿ ಸಪರೇಟ್ ಮಾಡಿ ಕಾಯ್ದೆ ಏನೈತಿ ನಮ್ಮ SC ಮತ್ತು ST ಏನ್ ರಿಸರ್ವೇಶನ್ ಐತೋ ಅಷ್ಟು ದುಡ್ಡು SC ST ಗೋಸ್ಕರ ಕಾಯ್ದೆ ಮಾಡಿದ್ರು. ಅದು 40,000 ಕೋಟಿ ಎತ್ತಂತ. ಇವತ್ತೇನು ಹೆಣ್ಮಕ್ಳಿಗೆ 2,000 ಕೊಡಕತ್ತಾರಲ್ಲ ಅವರು, ಅದರಲ್ಲಿ ನಮ್ಮ SC ಅದೇ ದುಡ್ಡು ಹಾಕಿದ ಮೇಲೆ ಕೂಡ ಇವತ್ತು SC STಗಳು ಯಾರು ನಡೆಯುತ್ತಾರೆ. ನಾವು ಸದನದಲ್ಲಿ ಮಾತಾಡ್ತೇವೆ, ಅವರು ಮಾತಾಡೋದು ಸುಮ್ಮನೆ ಅದ್ರ ಮುಂದೆ ಯಾರು ಆ ದುಡ್ಡು ನಮಗೆ SC ST ಕೊಟ್ಟಿದ್ರು ಅಂತಂದ್ರೆ ಈಗ ಏನ್ ಸರ್ ಒಬ್ಬೊಬ್ರಿಗೆ ಕಣ್ಣಿಕರಣ ಒಂದು ಲಕ್ಷ ದುಡ್ಡು. ಈ ತರ ಪರಿಸ್ಥಿತಿಯಲ್ಲಿ ಮೇಡಮ್ ಲೋನ್ಗಳು ಅವೆಲ್ಲ ಕೂಡ ಎಷ್ಟು ಮಾಡ್ತಾರೆ ಗೊತ್ತು ಮೇಡಮ್. ನನಗೆ ಲೋನ್ ಕೊಡೋದು ಒಂದು ಬೇಕಾಗ್ತದೆ, ಎರಡನೇರೆ ಸಹ ಇಡೀ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರದಲ್ಲಿ 60,000 SCಗಳಿದ್ದೀವಿ. ST ಬಿಟ್ಟು 60,000 ನನಗೆ ಕೊಡೋದು ಎಷ್ಟು? 2. ಹಾಗಾಗಿ ನಾನು ಆಯ್ಕೆ ಮಾಡೋದು ನಾನು ಯಾರಿಗೂ ಇಷ್ಟ ಇದನ್ನ ಇಮಿಡಿಯೇಟ್ಲಿ ಬಲಪ್ಪ ಅದೇ ಒಂದು ನನ್ನ ಲೆಕ್ಕದಲ್ಲಿ ಕೋಟಿಯಲ್ಲಿ 3,000 ಕೋಟಿ ಬರೇ ಹಾಸ್ಟೆಲ್ಗೆ ಹೋಗ್ತಾರೆ. ಆ ಮಕ್ಕಳಿಗೆ ಊಟ ಇರೋದು 1,200-300 ಕೋಟಿ ಇರ್ತದೆ. ಅದಕ್ಕೂ ಅಲ್ಲಿ ಕುತ್ಕೊಂಡು ಅವ್ರ ಪರ್ಸೆಂಟೇಜ್ ಇದೆ ಕಾಲೋನಿ ಅಭಿವೃದ್ಧಿ ಅಂತೇಳಿ ಯಾರು ಕಾಂಟ್ರಾಕ್ಟ್ ಹೋಗ್ತಾರೆ ಅವ್ರಿಗೆ 10% ಇಸ್ಕೊಂಡು ರೋಡ್ ಕೊಟ್ಟು ಅಲ್ಲಿ ನಾನು ನಿಂತು ನಮ್ಮ ಮಾಡಿಸ್ಕೊಡ್ತೀನಿ. ದಯವಿಟ್ಟು ಇದು ನಿಮ್ಮ ಕ್ಷೇತ್ರ ಆಗಿರೋದ್ರಿಂದ ನಾನು ಮೇಡಮ್ ನನ್ನ ಲೆಟರ್ನಲ್ಲಿ ಅವ್ರು ಎಷ್ಟು ಜನ ಕೇಳಿದ್ರು ಅಷ್ಟು ರೆಕಮೆಂಡ್ ಮಾಡಿ